ಇಮೋಷನ್ಸ್ ಪಾಸಿಟಿವ್ ಇಮೋಷನ್ಸ್ ಇದೆ, ನೆಗೆಟಿವ್ ಇಮೋಷನ್ಸ್ ಇದೆ. ಸೊ ಪಾಸಿಟಿವ್ ಇಮೋಷನ್ಸು ಪ್ರೀತಿ ಮತ್ತು ಸಂತೋಷ ಅಥವಾ ಸ್ನೇಹ ಅಥವಾ ಧೈರ್ಯ, ಪ್ರೋತ್ಸಾಹ, ಆತ್ಮವಿಶ್ವಾಸ ಇತ್ತು ಅಂತಂದರೆ ಯಾರು ಸಾಯೋದಕ್ಕೆ ಸಿದ್ಧವಾಗಿರೋದಿಲ್ಲ, ಬದುಕೋದಕ್ಕೆ ಇಷ್ಟಪಡ್ತಾರೆ, ಹೋರಾಟ ಮಾಡ್ತಾರೆ. ಯಾರಿಗೆ ಈ ಪಾಸಿಟಿವ್ ಥಿಂಕಿಂಗ್ ಇಲ್ಲ, ನೆಗೆಟಿವ್ ಎಮೋಷನ್ ಈಗಾಗಲೇ ಬಂದುಬಿಟ್ಟಿದೆ. ಈಗಾಗಲೇ ನಾನಾ ಕಾರಣಗಳಿಂದ ಮನೆ ವಾತಾವರಣ ಸರಿಯಾಗಿಲ್ಲ, ಹೆಂಡತಿ ಸರಿಯಾಗಿಲ್ಲ, ಗಂಡ ಸರಿಯಾಗಿಲ್ಲ, ಮಕ್ಕಳು ಸರಿಯಾಗಿಲ್ಲ, ನನಗ್ಯಾರು ಸಪೋರ್ಟ್ ಮಾಡೋರಿಲ್ಲ, ಅಥವಾ ಇಂದ ಮೋಸ ಮಾಡೋರು ಇದ್ದಾರೆ. ಈಗಾಗಲೇ ಮನಸ್ಸು ಪ್ರಕ್ಷುಬ್ಧವಾಗಿತ್ತು ಅಂತಂದರೆ ಬರ್ತಕ್ಕಂಥ ಯಾವುದೋ ಒಂದು ಸಣ್ಣ ಸಮಸ್ಯೆನೇ ಅವರಿಗೆ ದೊಡ್ಡದಾಗಿ ಕಾಣುತ್ತೆ. ಅಥವಾ ಆದ ನಿರಾಶೆಯನ್ನು ಅನುಭವಿಸ್ತಕ್ಕಂಥ, ಭರಿಸ್ತಕ್ಕಂಥ ಶಕ್ತಿ ಇದು ಕಳೆದ ಒಂದು ಎಪಿಸೋಡ್ ಹೇಳಿದ್ದೇವೆ. ಸ್ಟ್ರೆಸ್ ಇನಾಕ್ಯುಲೇಷನ್ ಆಗಿಲ್ಲ ನನಗೆ, ಅಂದರೆ ಯಾವುದೇ ಒತ್ತಡವನ್ನು ನಿಭಾಯಿಸ್ತಕ್ಕಂಥ ಅಭ್ಯಾಸ ನಾನು ಮಾಡ್ಕೊಂಡಿಲ್ಲ. ಯಾವಾಗಲೂ ಸಂತೋಷವಾಗಿದ್ದಾನೆ, ಎಲ್ಲರೂ ನಾನು ನೋಡ್ಕೊಳ್ತಾರೆ, ಮುದ್ದು ಮಾಡಿದ್ದಾರೆ. ಐ ಆಮ್ ಎ ಪ್ಯಾಂಪರ್ಡ್ ಚೈಲ್ಡ್. ಹಾಗೇನಾಗುತ್ತೆ, ಒಂದು ಸಣ್ಣ ಸಮಸ್ಯೆ ಬಂದರೂ ಕೂಡ ನನಗೆ ಇದಾಗಲ್ಲ, ನಾನಿನ್ನು ಸಂತೋಷವರಿಗೆ ಸಾಧ್ಯ ಇಲ್ಲ, ಬರೀ ನೋವುಗಳು ಬರ್ತವೆ, ಕಷ್ಟಗಳು ಬರ್ತವೆ, ಅದರಿಂದ ಸತ್ತು ಹೋಗೋಣ ಅಂತಕ್ಕಂಥದ್ದು. ಹಾಗೆ ಬದುಕುವುದು ಹೇಗೆ ಅಂತ ಕಲಿಬೇಕು. ಏನು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೇವೆ, ಬದುಕುವುದು ಹೇಗೆ, ಬದುಕೋ ಕಲೆ. ಅದನ್ನು ಪ್ರೈಮರಿ ಸ್ಕೂಲ್ನಲ್ಲೇ ಇವತ್ತೇನಾಗಿದೆ, ಬರೀ ಮಾರ್ಕ್ಸೇ ಮುಖ್ಯ ಆಗ್ಬಿಟ್ಟಿದೆ. ಮಾರ್ಕ್ಸ್ ಮೇಲೆ ನಮ್ಮ ಯೋಗ್ಯತೆ. ಹಾಗೆ ಯಾಕೆ ಓದಬೇಕು, ಉದ್ಯೋಗಕ್ಕೋಸ್ಕರ ಓದಬೇಕು. ಉದ್ಯೋಗ ಸಿಗಲ್ಲ, ಹಾಗಾದರೆ ಯಾಕೆ ಓದಬೇಕು? ಸೊ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ನೀವು ಹೇಗೆ ಮುಂದೆ ಇನ್ನು 25-30 ವರ್ಷ ಸಂಪಾದನೆ ಮಾಡಬೇಕು, ಸಂಸಾರ ಮಾಡಬೇಕು. ಸಂಸಾರ ಅಂತಂದರೆ ಕಷ್ಟ ಸುಖ ಬರ್ತದೆ, ಗಂಡ ಹೆಂಡತಿ ಜಗಳ ಬರ್ತದೆ, ನಿಭಾಯಿಸೋದು ಹೇಗೆ. ಇವತ್ತು ಮದುವೆ ಆಗುತ್ತೆ, ವಿತಿನ್ 1 ಮಂತ್ ದೇ ಥಿಂಕ್ ಆಫ್ ಡೈವೋರ್ಸ್. ಯಾಕಂದರೆ ಆ ಒಂದು ಬಾಂಧವ್ಯ ಬಂಧನ ಎಲ್ಲ ಇವತ್ತು ಮದುವೆಗಳು ಕೂಡ ಬರೀ ಸೋಷಿಯಲ್ ಕಾಂಟ್ಯಾಕ್ಟ್ ಆಗ್ತಿದೆ. ಹಣದ ಮೇಲೆ ಮದುವೆಗಳಾಗ್ತವೆ. ಆಮೇಲೆ ಹಣ ಇಲ್ಲ ಅಂತಂದರೆ ಮದುವೆಗಳು ಒಡೆದೋಗ್ತಾ ಇದೆ. ಪ್ರೀತಿ ವಿಶ್ವಾಸ ಇಲ್ಲ. ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಪ್ರೀತಿ ಅಷ್ಟೇ ಮುಖ್ಯ. ಹಾಗೆ ಸ್ನೇಹ ಅಷ್ಟೇ ಮುಖ್ಯ ಆಗುತ್ತೆ. ಆಶ್ರಯ ಕೊಡ್ತಕ್ಕಂಥ ಜನ ಮುಖ್ಯ ಆಗುತ್ತೆ. ಆಶ್ರಯ ಕೊಡ್ತಕ್ಕಂಥ ಜನ ಜಾಸ್ತಿ ಆದಷ್ಟು ಸೂಸೈಡ್ ಕಮ್ಮಿ ಆಗುತ್ತೆ. ಆಮೇಲೆ ಎಲ್ಲ ದೇಶಗಳಲ್ಲಿ ಈಗ ಸೂಸೈಡ್ ಪ್ರಿವೆನ್ಷನ್ಗೆ ಒಂದು ಹಾಟ್ಲೈನ್ ಇದೆ. ಅಥವಾ ಇವನು 100 ಮಾಡಿ ನೀವು ಪೊಲೀಸ್ಗೆ ತಿಳಿಸ್ಬೋದು, ನನಗೆ ಈ ಥರ ಬದುಕೋದಕ್ಕೆ ಇಷ್ಟ ಆಗ್ತಾಯಿಲ್ಲ, ಸಾಯಬೇಕು ಅಂತ ಅನಿಸ್ತಾ ಇದೆ, ಐ ನೀಡ್ ಹೆಲ್ಪ್ ಅಂತ. ಹಾಗೀಗ ಟೆಲಿಮಾನಸ್, ಇಡೀ ದೇಶದಲ್ಲಿ ಆ ಟೆಲಿಮಾನಸ್ಗೆ ನೀವು ಮಾಡ್ತು ಅಂತಂದರೆ ಸಂಬಂಧಪಟ್ಟು ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಕಷ್ಟ ಸುಖ ಕೇಳ್ತಾರೆ. ಬರೀ ಸೂಸೈಡ್ ಒಂದೇ ಇಲ್ಲ, ಯಾವುದೇ ಮನಸ್ಸಿಗೆ ಬೇಜಾರಾಗಿದೆ, ದುಃಖ ಆಗಿದೆ, ಡಿಪ್ರೆಷನ್ ಇದೆ, ಆ್ಯಂಗ್ಸೈಟಿ ಇದೆ, ಅಥವಾ ಬದುಕಬೇಕು ಅಂತಕ್ಕಂಥ ಆಸೆ, ಟೋಲ್ ಫ್ರೀ ಎಲ್ಲ ಟೋಲ್ ಫ್ರೀ. ಸೂಸೈಡ್ ಪ್ರಿವೆನ್ಷನಲ್ಲಿ ಹಾಟ್ಲೈನ್ಸು. ಹಾಗೆ ಕೌನ್ಸಿಲಿಂಗ್ ಸೆಂಟರ್ಸು ಪ್ರತಿ ಏರಿಯಾದಲ್ಲಿ, ಪ್ರತಿ ಹಳ್ಳಿನಲ್ಲಿ, ಪ್ರತಿ ಊರಿನಲ್ಲಿ ಆಸ್ಪತ್ರೆಯ ಅಂಗವಾಗಿ, ಇಲ್ಲ ಅಂತಂದರೆ ಯಾವುದೇ ಸಾಮಾನ್ಯ ಸೌಕರ್ಯದ ಜೊತೆಗೆ ಕೌನ್ಸಿಲಿಂಗ್ ಸರ್ವಿಸಸ್ ಇರಬೇಕು. ಹಾಗೇನಾಗುತ್ತೆ, ಜನ ಮನೆಯಲ್ಲಿ ಕೌನ್ಸಿಲಿಂಗ್ ಸಿಗದೇ ಇದ್ದಾಗ, ಆಸ್ಪತ್ರೆ ಸಿಗದೇ ಇದ್ದಾಗ ಕೌನ್ಸಿಲರ್ ಹತ್ರ ಹೋಗಿ ಅಲ್ಲಿ ಮಾತಾಡಿ ಸಹಾಯವನ್ನು ಪಡೀತಕ್ಕಂಥದ್ದು, ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥದ್ದು, ಸಹಾಯವನ್ನು ಅಪೇಕ್ಷೆ ಮಾಡ್ತಕ್ಕಂಥದ್ದು. ಅಥವಾ ಕಾನೂನಿನ ಸಮಸ್ಯೆ ಇತ್ತು ಅಂತಂದರೆ ಉಚಿತ ಕಾನೂನು ಸೇವೆ ಆಗ್ಬೋದು. ಇವಾಗ ನಾನು ಕೋರ್ಟ್ಗೆ ಹೋಗಿದ್ದೇನೆ, ನನ್ನ ಪರ ಆಗ್ತಾಯಿಲ್ಲ, 5 ವರ್ಷ ಆದರೂ ಕೂಡ ಏನು ತೀರ್ಪು ಬರ್ತಾಯಿಲ್ಲ. ಹಾಗಾಗಿ ದೆನ್ ಕೋರ್ಟ್ಗಳಂಥ ವ್ಯಕ್ತಿ ಅಥವಾ ಸೋತು ಅಂತಂದರೆ ಮೇ ಕಮಿಟ್ ಸೂಸೈಡ್. ಅಥವಾ ಇತ್ಯರ್ಥ ಆಗ್ತಿಲ್ಲ, ಇನ್ಯಾಕೆ ಬದುಕಿರಬೇಕು, ಇರೋ ಹಣ ಎಲ್ಲ ಖರ್ಚಾಗುತ್ತೋ, ಲಾಯರಿಗೆ ಎಷ್ಟು ಹಣ ಕೊಡಲಿಕ್ಕೆ ಸಾಧ್ಯ, ಏನು ಕೇಳಿ ಸಾಧ್ಯ ಇಲ್ಲ, ಬೇಡ ಅಂತ. ಅಥವಾ ಕಾಂಪೆನ್ಸೇಷನ್, ಯಾವುದೋ ಕಾಂಪೆನ್ಸೇಷನ್ ಕೊಡ್ತಾರೆ, ಸರ್ಕಾರ ಕೊಡುತ್ತೆ, ಸತ್ತರೆ ನಾನು ಸಾಯ್ತೇನೆ, ನನ್ನ ಹೆಂಡತಿ ಮಕ್ಕಳು ಬದುಕೊಳ್ಳಿ ಅಂತ. ಯಾಕೆಂದರೆ ಅನೇಕ ಸೂಸೈಡ್ಗಳು ಕೆಲಸ ಇದು ವಿಚಿತ್ರ ಕೂಡ ವಾಸ್ತವ ಸತ್ಯ. ಕಾಂಪೆನ್ಸೇಷನ್ಗೋಸ್ಕರ ನಾನು ಸಾಯೋದಕ್ಕೆ ರೆಡಿ ಆಗ್ತಾನೆ. ಅಥವಾ ಮನೆಯಲ್ಲಿ ನೀನು ಸಾಯಿ, ನೀನು ನಿನ್ನ ಹೆಸರಲ್ಲಿ ಕಾಂಪೆನ್ಸೇಷನ್ ನಾವು ಬದುಕೊಳ್ತೇವೆ, ನೀನಿದ್ದು ಏನೂ ಪ್ರಯೋಜನ ಇಲ್ಲ ಅಂತ. ಇನ್ಶೂರೆನ್ಸ್ ಇರ್ಬೋದು, ಇಲ್ಲಾಂತಂದರೆ ಸರ್ಕಾರದಿಂದ ಕೊಡ್ತಾರೆ 2 ಲಕ್ಷ, 3 ಲಕ್ಷ, 5 ಲಕ್ಷ ಕಾಂಪೆನ್ಸೇಷನ್ ಪರಿಹಾರ. ಅದು ಕೆಲವು ಸರ್ತಿ ಮನೆಯವರೇ ಒತ್ತಾಯ ಮಾಡಿ ವ್ಯಕ್ತಿಯರ ನೀನು ಸಾಯಿ ಅಂತ ಮೆಸೇಜ್ ಕೊಡ್ತಕ್ಕಂಥದ್ದು. ಹಾಗಾಗಿ ಆಯಿತು, ನಾನು ಸಾಯ್ತೇನೆ, ನನ್ನಿಂದ ನನ್ನ ಕುಟುಂಬ ಬದುಕೊಂಡು ಸಾಕು,
ಇದ್ದು ನಾನೇನು ಪ್ರಯೋಜನ ಇಲ್ಲ ಅಂತ. ಆ ಥರದ ನೆಗೆಟಿವ್ ಮೆಂಟ್ಯಾಲಿಟಿ ಈ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದು ಹಾಸುಹೊಕ್ಕಾಗ್ಬಿಡುತ್ತೆ. ಹಾಗಾಗಿ ಪರಿಹಾರ ಸಿಗಬೇಕು, ಆದರೆ ಪರಿಹಾರಕ್ಕೆ ಮೊದಲೇ ಆತ್ಮಹತ್ಯೆ ಮಾಡ್ಕೊಂಡಿರೋ ಹಾಗೆ ನೋಡ್ಕೊಳ್ಳೋದು ಹೇಗೆ. ಆಗ ಸೂಸೈಡ್ ಪ್ರಿವೆನ್ಷನಲ್ಲಿ ನಾವು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ.